ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಸ್ ತಗೊಳ್ಳಿ ಕಾಫಿ ತಗೊಳ್ಳಿ. ಏನು ಹಾಗೆ ನೋಡ್ತಾ ಇದ್ದೀರಾ? ಅಲ್ಲ ನೀವ್ಯಾಕೆ ತರಕ್ ಹೋದ್ರಿ ಅಂತ? ಅರೆ ಯಾರು ತಂದ್ರೇನು, ಕುಡಿಯೋದು ಇಂಪಾರ್ಟೆಂಟ್. ತಗೊಳ್ಳಿ. ಅಲ್ಲ ಇಟ್ಸ್ ಓಕೆ. ನಾನು ರೆಡಿ ಆಗಿದ್ದೆ, ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ, ಅದಕ್ಕೆ ನಾನೇ ಹೋಗ್ತಂತೆ. ತಗೊಳ್ಳಿ, ಯಾರೋಗುತ್ತೆ. ಅಯ್ಯೋ ನೀವು ಕೊಡಿ ಇದನ್ನ. ಅಲ್ಲ ಗೌತಮ್ ಅವರೇ, ನಾನು ರೆಡಿ ಆಗ್ತಿದ್ದೀನಿ ಅಂತ ನೀವ್ಯಾಕೆ ತರಕ್ ಹೋದ್ರಿ? ಮನೆ ತುಂಬಾ ಕೆಲಸದವ್ರನ್ನ ಇಟ್ಕೊಂಡಿದ್ದೀರಾ. ಯಾರಿಗಾದ್ರೂ ಹೇಳಿದಿದ್ರೆ ಅವರೇ ತಂದು ಕೊಟ್ಟಿರೋರು. ಅವ್ರು ತಂದು ಕೊಟ್ಟಿದ್ರೆ ನಾನು ತಂದು ಕೊಟ್ಟಾಗಲ್ವಲ್ಲ. ಅಂದ್ರೆ ಡೈಲಿ ನೀವೇ ತಂದು ಕೊಡ್ತೀರಿ, ಒಂದಿನ ನಾನು ತಂದು ಕೊಟ್ಟರೆ ಚೆನ್ನಾಗಿರುತ್ತಲ್ವಾ? ಕೇರ್ ಅನ್ನೋದು ಒನ್ ವೇ ಆಗಿರಬಾರ್ದು, ಟೂ ವೇ ಆಗಿರಬೇಕು. ಸಾರಿ, ಏನೋ ಅಂದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕಾಫಿ, ತುಂಬಾ ಚೆನ್ನಾಗಿದೆ. ನಾನೇನು ಹೊಡ್ತೀನಿ, ನಂಗೆ ಲೇಟ್ ಆಗ್ತಿದೆ. ಬಾಯ್. ಸಂಜೆ. ಹಲೋ 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 ಹಲೋ, ಒಂದು ನಿಮಿಷ ಇರ್ರಿ. ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ಕೋತಾ ಇದ್ದೀರಾ? ನಾನು ಆಫೀಸ್ಗೆ ಹೋಗ್ಬೇಕು, ಆನ್ ದ ವೇ ಡ್ರಾಪ್ ಮಾಡ್ತೀನಿ. ಹಾ ನೀವು ತೊಂದರೆ ತಗೋಬೇಡಿ. ನಿಮ್ಮ ಆಫೀಸ್ ಒಂದು ಕಡೆ ಇದೆ, ನನ್ನ ಇನ್ಸ್ಟಿಟ್ಯೂಟ್ ಇನ್ನೊಂದು ಕಡೆ ಇದೆ. ನೋಡಿ, ನಾನು ನನ್ನ ಪಾಡಿಗೆ ಆಟೋಲ್ಲಿ ಹೋಗ್ತೀನಿ, ನೀವು ನಿಮ್ಮ ಪಾಡಿಗೆ ಹೋಗಿ. ನಿಮ್ಗೆ ತುಂಬಾ ಕೆಲಸ ಇರುತ್ತೆ, ನನಗೋಸ್ಕರ ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ? ಒಂದು ನಿಮಿಷ. ನನಗೆ ಕೆಲಸ ಇರುತ್ತೆ, ನಾನು ಬ್ಯುಸಿ ಇದ್ದೀನಿ ನಿಜ. ಆದರೂ ಮನೆಯವ್ರಿಗೋಸ್ಕರ ಟೈಮ್ ಕೊಡದಿರೋಷ್ಟು ಖಂಡಿತ ಬ್ಯುಸಿ ಅಲ್ಲ. ಯಾರು ಅಷ್ಟೊಂದು ಬ್ಯುಸಿ ಇರಲ್ಲ, ಸುಮ್ಮನೆ ಬ್ಯುಸಿ ಅಂತ ಬಿಲ್ಡಪ್ ತಗೋತಾರೆ ಅಷ್ಟೇ. ನಮ್ಮ ಪ್ರಿಯಾರಿಟಿ ಮೇಲೆ ನಾವು ಎಷ್ಟು ಬ್ಯುಸಿ ಎಷ್ಟು ಫ್ರೀ ಅನ್ನೋದು ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಸೊ ನಾನು ನಿಮ್ಮ ಪ್ರಯಾರಿಟಿ ಲಿಸ್ಟಲ್ಲಿ ಇದ್ದೀನಿ ಅಂತ ಆಯ್ತು. ಅಫ್ಕೋರ್ಸ್, ಈ ಮನೆಯವರೇ ಅಲ್ವಾ, ನನಗೇನು ತೊಂದರೆ ಆಗಲ್ಲ. ಬನ್ನಿ. ಥ್ಯಾಂಕ್ ಯು ಗೌತಮ್ ಅವರೇ. ನಿಮ್ಮ ಪ್ರೀತಿನ ಈ ರೀತಿ ಎಲ್ಲ ಎಕ್ಸ್ಪ್ರೆಸ್ ಮಾಡ್ಕೋತಿದ್ದೀರಲ್ಲ, ನನಗೆ ತುಂಬಾನೇ ಖುಷಿ ಆಗ್ತಿದೆ. ಮತ್ತೆ ನಾನು ಹೇಗಿತ್ತು ಎಕ್ಸ್ಪೀರಿಯನ್ಸು? ಸಖತ್ತಾಗಿತ್ತಲ್ಲ? ಏಯ್ ಏನು ಸಕ್ಕತ್ತು. ನಿನ್ನೆನೆ ಕಣ, ಫಾರ್ ದ ಫಸ್ಟ್ ಟೈಮ್ ನಾವಿಬ್ರು ಟಿಪಿಕಲ್ ಗಂಡ ಹೆಂಡತಿ ಥರ ಜಗಳ ಆಡಿದ್ದು ಫೀಲ್ ಆಗಿತ್ತು. ಸದ್ಯ ಅಲ್ಲಿಗೆ ತಣ್ಣಗಾಗೋಯ್ತಲ್ಲ, ಅದೇ ಪುಣ್ಯ. ನಿಜ ಗೆಳೆಯ, ಗಂಡ ಹೆಂಡತಿ ಮಧ್ಯೆ ಯಾವುದೇ ಜಗಳ ಆದರೂ ಸರಿ, ಅಲ್ಲೇ ಮುಗ್ದೋಗ್ಬಿಡ್ಬೇಕು. ಅಲ್ಲೇ ಅಲ್ಲೇ ಬಹುಮಾನ ಅಂತಾರಲ್ಲ, ಹಂಗೆ ಯಾವುದು ಕ್ಯಾರಿ ಫಾರ್ವರ್ಡ್ ಆಗಬಾರ್ದು. ನಾನು ಆಗಿದ್ದು ನಿನಗೆ ಅದಕ್ಕೆ ಇಬ್ರಿಗೂ ಒಂದು ಪಾಠನಪ್ಪ. ಇನ್ನು ಮುಂದಕ್ಕೆ ಈ ಥರ ಆಗದಿರೋ ಥರ ನೀವಿಬ್ಬರು ಪ್ರಿಕಾಷನ್ಸ್ ತಗೋಬೇಕು. ಈ ಥರ ಏನೋ ಆಗ್ತಾ ಇದೆ ಅಂತ ಸ್ವಲ್ಪ ಹೋಗಿ ಆಡಿದ್ರು ಸಾಕು, ನೀರು ಹಾಕಿ ತಣ್ಣಗೆ ಮಾಡ್ಬಿಡಿ. ಗೊತ್ತಾಯ್ತಾ? ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಈ ಜಗಳ ಪಗಳ ಮನಸ್ತಾಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ಇವೆಲ್ಲ ಬೆಳಗಿನ ಜಾವದ ಮಂಜಿನ ಥರ ಹಿಂಗೆ ಬಂದು ಹಂಗೆ ಪಾಸ್ ಆಗ್ಬಿಡ್ಬೇಕು. ಪ್ರೀತಿ ಅನ್ನೋದು ಗರಿಕೆ ಹುಲ್ಲಿನ ಥರ ಅಲ್ಲೇ ಪರ್ಮನೆಂಟಾಗಿ ಬೇರು ಬಿಡಬೇಕು. ಅದು ಆಳವಾಗಿ ಬೇರು ಬಿಟ್ರೇ ಕಣೋ ಬದುಕಿನ ಬುಡ ಗಟ್ಟಿ ಆಗೋದು. ಆಗ ಬದುಕು ಚಿಗುರಿ ಅದಕ್ಕೆ ರೆಂಬೆ ಕೊಂಬೆ ಎಲ್ಲ ಬಂದು ಹೂವು ಹಣ್ಣು ಕಾಯಿ ಬಿಟ್ಟು ನಳಿಸೋದು. ಅದಕ್ಕೆ ಗೆಳೆಯ, ಯಾವ ಜಗಳನು ಕಂಟಿನ್ಯೂ ಆಗೋದಕ್ಕೆ ಬಿಡ್ಬೇಡಪ್ಪ. ಅಲ್ಲಲ್ಲಿ ಅದಕ್ಕೆ ತೇಪೆ ಹಚ್ಚಿ ರೆಡಿ ಮಾಡ್ಕೊಂಬಿಡು. ಓಕೆ? ಏಯ್, ನಿನಗೆ ಸರಿಯಾಗಿ ಮುಗಿಬೇಕು ಅನ್ಕೋತೀನಿ. ಮುಗಿದ್ರೆ ಎನರ್ಜಿ ವೇಸ್ಟು, ಟೈಮ್ ವೇಸ್ಟು. ಲೈಕ್ ಟೈಮ್ ಆಯಿತು, ಮೀಟಿಂಗ್ ಕರಿ ಹೋಗಿ. ಆಯ್ತು ಅಪ್ಪ, ಮೀಟಿಂಗ್ ಕರಿತೀನಿ. ಅದಕ್ಕೆ ಮುಂಚೆ ಒಂದೇ ಒಂದು ಮಾತು, ಬರೀ ಮಾತಲ್ಲ, ನನ್ನ ಮನಸ್ಸಿನ ಮಾತು. ಹೇಳಪ್ಪ. ಮುಂದೊಂದು ದಿನ ಅತ್ತಿಗೆ ನಿನಗೆ, ನೀನು ಅತ್ತಿಗೆಗೆ ಪ್ರಪೋಸ್ ಮಾಡ್ತಿರಲ್ಲ, ಆ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ ಕಣೋ. ಅದಾದ ಕೂಡಲೇ ಇಡೀ ಪ್ರಪಂಚಕ್ಕೆ ನಾನೇ ಕೂಗಿ ಹೇಳ್ತೀನಿ. ಅದಕ್ಕೆ ನೀನು ಪರ್ಮಿಷನ್ ಕೊಡಬೇಕು. ಏಯ್, ನಿನ್ನ ಕಾಲಿಗೆ ಬಿದ್ದುಬಿಡ್ತೀನಿ. ಬೇಕಾದ್ರೆ ಪಾರ್ಟಿ ಕೊಡಿಸ್ತೀನಿ, ಆದರೆ ಅದನ್ನು ಮಾತ್ರ ಮಾಡಕ್ಕೆ ಹೋಗ್ಬೇಡ. ಕೋಳಿನ ಕೇಳ ಮಸಾಲೆ ಅರಿತಾರೆ. ಏನಂದ? ಅದು ಮಸಾಲೆ ಮೀಟಿಂಗ್, ಅದು ಮೀಟಿಂಗ್ ಅರೇಂಜ್ ಮಾಡೋಕ್ಕೆ ಹೋಗಿ. ಅಲ್ಲ, ಆನಂದ್ ಹೇಳಿದಾಗೆ ಟಿಪಿಕಲ್ ಗಂಡ ಹೆಂಡತಿ ಸಂಬಂಧ ಅಷ್ಟೊಂದು ನಟೋರಿಯಸ್ಸಾ, ಅಷ್ಟೊಂದು ಡೇಂಜರಸ್ಸಾ? ಬಾ, ನಮ್ಮ ವಿಷಯದಲ್ಲಿ ಹಾಗಾಗದೇ ಇದ್ರೆ ಸಾಕು. ಗೌತಮ್ ಅವರೇ, ಐಸ್ ಕ್ರೀಮ್ ತಿನ್ನೋಣ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ನೀನ್ ನೂಕುದಂತ? ಅಲ್ಲ ನಿಂದೊಂದು ಪಿರಿ ಇಲ್ಲಿ ಕಿರಿಕಿರಿ.
ನನ್ಗೆ ಈ ಕಿರಿಕಿರಿಯಿಂದ ಮಂಡೆ ಪೂರ ಉರಿವಿರಿ. ಮಂಡೆ ಉರಿ ಆದ್ರೆ ಪರವಾಗಿಲ್ಲ, ಮಂಡೆ ಒಟ್ಟಿಗೆ ಮಂಡೆ ಬಿಸಿ ಮಾರ, ಮಂಡೆ ಒಟ್ಟಿಗೆ ಕಂಡೆ. ಅಯ್ಯೋ ದೇವರ, ಅಡಿಯಿಂದ ಮುಡಿಯವರೆಗೆ ತಕ 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 ಅಂತ ಉರಿತು. ಎಲ್ರೂ ರೂಪ ತೋರಿಸ್ತಾ ಇದ್ರೆ ನಿನ್ ವಿಶ್ವರೂಪನೇ ತೋರಿಸ್ಬಿಟ್ಟಲ್ಲ. ಕುರಿ ಸರ್, ಹಾ. ತಮ್ಸಪ್ ಓಕೆನಾ? ಅಯ್ಯೋ ಕಣಪ್ಪ, ಸಖತ್ ನೋಡ್ಬಿಟ್ಟು ಕುರಿಯಣ್ಣೆ ಸಿಕ್ಕಾಪಟ್ಟೆ ಆಗೋಷ್ಟು ನೋಡಿದೀವಿ. ಅಲ್ಲ ಸರ್, ಹೇಳ್ದೆ ಕುರಿಯಣ್ಣೆ ಸಿಕ್ಕಾಪಟ್ಟೆ ಬೆವ್ರ್ತಾರ ಟವಲ್ ಹೊಚ್ಚಿಬಿಟ್ಟೈತೀರಾ? ಅಯ್ಯೋ ದೇವರ, ಇಲ್ಲೆಲ್ಲ ಎಷ್ಟು ಹೆಣ್ಮಕ್ಳಿದ್ದಾರೆ, ಅವ್ರು ನನ್ನನ್ನೇ ನೋಡ್ತಾರ. ನನ್ಗೆ ಅಮ್ಮ ಹೇಳಿದ್ರು ನೀನು ಕಪ್ಪಾದ್ರು ಭಯಂಕರ ಲಕ್ಷಣ ಅಂತ. ಇವಾಗ ಗೊತ್ತಾಯ್ತು ನಾನು ಎಷ್ಟು ಲಕ್ಷಣ ಇದ್ದೇನೆ ಅಂತ. ಅಲ್ಲ ಅನುಶ್ರೀ ಮೇಡಮ್, ನೀವ್ ಯಾಕೆ ನನ್ನ ನೋಡುದು? ಅಷ್ಟು ಚಂದವ ನಾನು? ಈ ತರ ರೂಪ ನಾನು ಯಾವತ್ತೂ ನೋಡಿರ್ಲಿಲ್ಲ. ನೀವು ಬಿಡಿ, ನಿಮ್ಗಡೆ ಕೂತ್ಕೊಂಡ ಹಿಂದೆ ಅಲ್ಲಿ ನೋಡಿ 1 2 3 4 5 6 ಅಯ್ಯೋ ಅಪ್ಸರೆಯರು ನನ್ನನ್ನೇ ನೋಡ್ತಿದ್ದಾರೆ. ಅಲ್ಲ, ನಾವು ನೋಡೋದ್ ಬಿಡಿ, ನೀವು ಸ್ವಲ್ಪ ಬಗ್ಗಿ ಕೆಳಗಡೆ ನೋಡಿ ಸರ್. ಕುರಿ ಸರ್, ನಿಮ್ಮ ಹತ್ರ ಥಮ್ಸಪ್ ಅಂತ ಹೇಳುವಾಗ ನಿಮ್ಗೆ ಪಂಚೆ ಉದ್ರಿದ್ದು ಹೇಳಲಿಕ್ಕೆ ಆಗ್ಲಿಲ್ವಾ? ತಾನ್ ಥಮ್ಸಪ್ ನೋಡ್ತಿದ್ದೆ ನಾನು. ಅನುಶ್ರೀ ಮೇಡಮ್, ಒಬ್ರು ಕೂಡ ಮರ್ಯಾದೆ ಕೊಡುದಿಲ್ಲ. ದಾನೆ ನಾನು ಆಗ ನಿರ್ಧಾರ ಮಾಡಿಕೊಂಡು ಬಂದೆ, ಎಂತ ಇಲ್ಲಿ ಹೋದ್ರೆ ಮಾನ, ಮೇಲೆ ಹೋದ್ರೆ ಪ್ರಾಣ. ನಿಜವಾಗಿ ಕಾಮಿಡಿ ಕಿಲಾಡಿ ಸೆಲೆಕ್ಟ್ ಆಗೋ ತನಕ ಬಿಡುವುದಿಲ್ಲ ಕಾಮಿಡಿ ಕಿಲಾಡಿ ಆಡಿಷನ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಕ್ಷನ್. ಎಕ್ಸ್ಕ್ಯೂಸ್ ಮೀ. ಹಾಯ್. ನನ್ನ ಹೆಸರು ಅಂಜಲಿ ಅಂತ. ನಂದು ಇವತ್ತು ಫೈನಲ್ ರೌಂಡ್ ಇಂಟರ್ವ್ಯೂ ಇದೆ. ಹೌದಾ, ಬನ್ನಿ ಇಲ್ಲೇ ಕೂತ್ಕೊಳ್ಳಿ. ನೆಕ್ಸ್ಟ್ ನಿಮ್ದು ಇಂಟರ್ವ್ಯೂ, ಸ್ವಲ್ಪ ಹೊತ್ತು ವೇಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಹಲೋ. ಹಾಯ್. ತಗೊಳ್ಳಿ ಡೇಟ್ಸ್. ಖರ್ಜೂರ ಇಲ್ಲ ಮ್ಯಾಮ್, ಪರವಾಗಿಲ್ಲ, ಥ್ಯಾಂಕ್ ಯು. ಅಯ್ಯೋ ಬೇಡ ಅನ್ಬೇಡಿ, ಇದು ಆರ್ಗ್ಯಾನಿಕ್ ಡೇಟ್ಸ್, ಆರೋಗ್ಯಕ್ಕೆ ಬಹಳ ಒಳ್ಳೇದು. ತಗೊಳ್ಳಿ, ಟೇಸ್ಟ್ ನೋಡಿ. ಥ್ಯಾಂಕ್ ಯು. ಫೈನಲ್ ರೌಂಡ್ ಇಂಟರ್ವ್ಯೂನಾ? ಹೌದು ಮ್ಯಾಮ್. ಇಲ್ಲಿ ದಿನ ಬಹಳ ಇಂಟರ್ವ್ಯೂಗಳು ನಡೀತಾನೆ ಇರುತ್ತೆ. ಹೌದಾ? ಒಳಗೆ ಏನೇನ್ ಪ್ರಶ್ನೆ ಕೇಳ್ತಾರೆ? ಹೆಣ್ಮಕ್ಳು ನಿನ್ನೇನ್ ಕೇಳ್ತಾರೆ? ಮದ್ವೆ ಆಗಿದ್ದ, ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ, ಹಸ್ಬೆಂಡ್ ಏನ್ ಕೆಲ್ಸ, ಫ್ಯಾಮಿಲಿ ಪ್ಲಾನಿಂಗ್ ಏನಾದ್ರು ಮಾಡ್ತಾ ಇದೀರಾ ಇಲ್ವಾ, ಇಂಥದೇ ಎಲ್ಲಾ ಪ್ರಶ್ನೆಗಳನ್ನು ಕೇಳ್ತಾರೆ. ಮತ್ತೆ ಅವ್ರು ನಮ್ ರೆಸ್ಯೂಮ್ ನೋಡಲ್ವಾ? ಇದು ನಿಮ್ಮ ಮೊದಲನೇ ಕೆಲ್ಸನಾ? ಇಲ್ಲ ಮ್ಯಾಮ್, ಮೊದ್ಲು ಒಂದ್ ಕಡೆ ಇಂಟರ್ವ್ಯೂ ಕೊಟ್ಟಿದ್ದೆ, ಆಮೇಲೆ ಸೆಲೆಕ್ಷನ್ ಆಯ್ತು. ಅಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದೆ, ಆಮೇಲೆ ರಿಸೈನ್ ಮಾಡಿದೆ. ಇವಾಗ ಕರೆಂಟ್ಲಿ ನೋಟಿಸ್ ಪೀರಿಯಡ್ ಅಲ್ಲಿ ಇದ್ದೀನಿ. ಹೌದಾ? ಓಕೆ, ಇಫ್ ಯು ಡೋಂಟ್ ಮೈಂಡ್, ಇದು ನಿಮ್ಮ ಮೊದಲನೇ ಮಗುನಾ? ಹೌದು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಡೇಟ್ಸ್ ಚೆನ್ನಾಗಿತ್ತಲ್ವಾ? ತುಂಬಾ ಚೆನ್ನಾಗಿತ್ತು ಮ್ಯಾಮ್, ಥ್ಯಾಂಕ್ ಯು. ತಗೊಳ್ಳಿ. ಅಯ್ಯೋ ಬೇಡ, ಇರ್ಲಿ, ಇಟ್ಸ್ ಓಕೆ. ಇಲ್ಲಿದೆ ನೋಡಿ ಇನ್ನೊಂದು ಬಾಕ್ಸ್, ತಗೊಳ್ಳಿ, ಪರವಾಗಿಲ್ಲ. ಪ್ರೆಗ್ನೆನ್ಸಿನಲ್ಲಿ ಡೇಟ್ಸ್ ತಿನ್ನೋದ್ರಿಂದ ಹುಟ್ಟೋ ಮಗುಗೂ ಒಳ್ಳೇದಾಗತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ಸೋ ಸ್ವೀಟ್ ಆಫ್ ಯು ಮ್ಯಾಮ್. ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಇನ್ನು ಬರ್ತೀನಿ. ಎಲ್ಲ ಒಳ್ಳೇದಾಗ್ಲಿ, ಗುಡ್ ಲಕ್. ಹೋಗಿ ಬನ್ನಿ. ಥ್ಯಾಂಕ್ ಯು. ಹಾಯ್, ಹೇಗಾಯ್ತು ನಿಮ್ಮ ಇಂಟರ್ವ್ಯೂನಾ? ಕಂಗ್ರ್ಯಾಚುಲೇಷನ್. ಜಸ್ಟ್ ಅ ಮಿನಿಟ್, ನಾನು ಬರ್ತೀನಿ. ಇದೇನಿದು, ಇಂಟರ್ವ್ಯೂ ಅಂತಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್ ಅಂತಿದ್ದಾರೆ. ನನ್ನ ಇಂಟರ್ವ್ಯೂ ಯಾರು ಮಾಡಿದ್ರು? ಯಾವಾಗ ಮಾಡಿದ್ರು? ಏನೋ ಲೆಟರ್ ಇದೆ. ಆಫರ್ ಲೆಟರು.
started. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾ ಅವ್ರೆ, ನಿಮ್ ದುಃಖ ನನ್ಗೆ ಅರ್ಥ ಆಗುತ್ತೆ. ನಮ್ ಸತ್ಯ ತಪ್ಪು ಮಾಡಿದಾಳೆ. ಯಾವುದೇ ಹೆಣ್ಣು ಗಂಡನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾಳೆ ಅಂದ್ರೆ ಖಂಡಿತ ಒಪ್ಪೋ ಅಂತದ್ದಲ್ಲ ಅದು. ಸಾಕ್ ನಿಲ್ಸಿ. ಇಷ್ಟೊತ್ತು ನಿಮ್ ಮಗಳ ನಾಟಕ ನೋಡಿದ್ದಾಯ್ತು, ಈಗ ನಿಮ್ದ? ಸಾಕು. ಇನ್ನೇನು ಮಾತಾಡಬೇಡಿ. ನೀವೆಲ್ಲ ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಸೀತಮ್ಮ, ನಿಮ್ ಕೋಪ ನ್ಯಾಯವಾದದ್ದೆ. ಆದ್ರೆ ನಮ್ ಸತ್ಯ ಕಾರಣ ಇಲ್ಲದೆ ಹೀಗೆಲ್ಲ ಮಾಡೋಳಲ್ಲ ಅಂತ ನಿಮಗ್ ಗೊತ್ತಿಲ್ವಾ? ಈ ವಿಷಯ ನಿಮ್ಗೂ ಗೊತ್ತಲ್ವಾ? ನೋಡಿ ಗಿರಿಜಮ್ಮನವ್ರೆ, ವಯಸ್ಸಲ್ಲಿ ನೀವು ದೊಡ್ಡವರು, ಅದಕ್ಕೆ ನಾನು ನಿಮ್ಗೇನು ಹೇಳ್ದೆ ಸುಮ್ಮನೆ ಇದ್ದೀನಿ. ಮೊಮ್ಮಗಳು ಮಣ್ತಿನ್ನು ಕೆಲಸ ಮಾಡಿದ್ರು, ಅವಳನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಅತ್ತೆ, ಅಜ್ಜಿ, ನಡೀರಿ ಹೋಗೋಣ, ಬನ್ನಿ. ಎಲ್ರು ನೊಂದಿದ್ದಾರೆ. ನಾವಿಲ್ಲೇ ಇದ್ರೆ ಎಲ್ರಿಗೂ ಕಷ್ಟ ಆಗತ್ತೆ. ಒಟ್ನಲ್ಲಿ ಪೊಲೀಸ್ ಆದ್ಮೇಲೆ ಅವಳಿಗೆ ಕೇಡುಗಾರ ಬಂದಿದೆ. ಅವ್ರು ಅಷ್ಟೆಲ್ಲ ಓದಿಸಿ ಪೊಲೀಸ್ ಮಾಡಿದ್ದಕ್ಕೆ ಸರಿಯಾದ ಶಾಸ್ತಿ ಮಾಡಿದ್ಲಿ ಇವಳು. ಸುಮ್ಮನಿರು ಜಾನಕಿ. ನಿನಗೆ ನಿನ್ನ ಮಗಳ ಮೇಲೆ ನಂಬಿಕೆ ಇಲ್ಲದೆ ಇರಬಹುದು, ಆದರೆ ನನಗೆ ನನ್ನ ಮೊಮ್ಮಗಳ ಮೇಲೆ ನಂಬಿಕೆ ಇದೆ. ನಮ್ಮ ಸತ್ಯ ಯಾವತ್ತೂ ತಪ್ಪು ಮಾಡಲ್ಲ, ಮಾಡೋಕ್ ಸಾಧ್ಯನೂ ಇಲ್ಲ. ನೀವು ಸುಮ್ಮನಿರಿ ಅತ್ತೆ. ನಿಮ್ ಸಪೋರ್ಟ್ ಇಂದಾನೆ ಅವಳು ಹೀಗಾಗಿರೋದು. ಅವಳು ಏನೇ ಮಾಡಿದ್ರು ನೀವು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೀರ. ಸತ್ಯ ತನ್ನ ಸಂಸಾರ ಹಾಳು ಮಾಡ್ಕೊಂಡ್ಬಿಟ್ಲು ಅತ್ತೆ. ತನ್ನ ಗಂಡ, ಅತ್ತೆ, ಮಾವ ಎಲ್ರೂ ಕಳ್ಕೊಂಡ್ಬಿಟ್ಲು. ಯಾಕಾದ್ರೂ ದೇವ್ರು ಇವಳಿಗೆ ಕೆಟ್ಟ ಬುದ್ಧಿ ಕೊಟ್ಟನೋ ಏನೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು? ಅದಕ್ಕೆ ಹಚ್ಚಿದ ದೀಪದ ಎಣ್ಣೆಲಿ ಕೆಮಿಕಲ್ ಮಿಕ್ಸ್ ಮಾಡಿ ಅವ್ರಿಗೆ ಉಸಿರು ಕಟ್ಟೋ ಹಾಗೆ ಮಾಡಿದ್ಯಾ? ಆಮೇಲೆ ಅದಕ್ಕೆ ಉಸಿರಾಟ ಸರಿ ಹೋಗೋ ಹಾಗೆ ತೀರ್ಥದಲ್ಲಿ ಔಷಧಿ ಹಾಕಿದ್ಯಾ? ಇಷ್ಟೆಲ್ಲ ಯಾಕೆ ಮಾಡಿದೆ ನೀನು? ನಮ್ಮ ಅದಕ್ಕೆ ಜೀವದ ಜೊತೆ ಯಾಕೆ ಆಟ ಆಡ್ದೆ? ಇಷ್ಟು ದಿನ ನಿಮ್ಮ ಟೈಮ್ ನಡೀತಿತ್ತು, ಈಗ ಎಲ್ಲ ನನ್ನ ಕಂಟ್ರೋಲಲ್ಲಿದೆ. ನೀನು ಮನುಷ್ಯಳೇ ಅಲ್ಲ, ಹಾವಿಗೆ ಹಲ್ಲಲ್ಲಿ ಮಾತ್ರ ವಿಷ ಇದ್ರೆ ನಿನ್ನ ಉಸಿರು, ನಿನ್ನ ಯೋಚನೆಗಳಲ್ಲೆಲ್ಲ ವಿಷ ತುಂಬಿಕೊಂಡಿದೆ. ನಿನ್ನ ಸುಮ್ಮನೆ ಬಿಟ್ರೆ ಈ ಮನೆನ ಸರ್ವನಾಶ ಮಾಡ್ಬಿಡ್ತೀಯ. ಬಿಡಲ್ಲ ನಿನ್ನ ಕೊಂದು ಬಿಡ್ತೇನೆ. ಕೊಂದು ಬಿಡಿ, ನನ್ನನ್ನ ಇಲ್ಲೇ ಕೊಂದು ಬಿಡಿ. ನನಗೂ ಇದೆಲ್ಲ ಸಾಕಾಗಿದೆ.
ಈ ನೋವು, ಹಿಂಸೆ, ಒದ್ದಾಟ, ನಾಟಕದ ಬದುಕು ನನಗೂ ಸಾಕಾಗಿದೆ ರೀ. ನಿಜವಾಗ್ಲೂ ಹೇಳ್ತಿದ್ದೀನಿ ರೀ, ನಿಮ್ಮ ನಂಬಿಕೆನ ಕಳ್ಕೊಂಡು ಬದುಕಕ್ಕೆ ನನಗೂ ಇಷ್ಟ ಇಲ್ಲ. ಇಷ್ಟೆಲ್ಲ ಮಾಡಿದ್ರು ಅದನ್ನೆಲ್ಲ ಮಾಡಿದ್ದು ನಾನೇ ಅಂತ ಯಾಕೆ ಒಪ್ಕೊಳ್ತಿದ್ದೀನಿ ಹೇಳಿ? ಕೆಟ್ಟದನ್ನ ಮಾಡೋ ಉದ್ದೇಶ ನಂದಲ್ಲ. ಅದಕ್ಕೆ ನಾನು ಬದಲಾಗಬೇಕು ಅನ್ಕೊಂಡಿದ್ದೀನಿ ರೀ. ನಾನು ಬದಲಾಗಬೇಕು ಅಂದರೆ ನೀವು ನನಗೊಂದು ಅವಕಾಶ ಯಾಕೆ ಕೊಡಬಾರ್ದು? ನನಗಾದರೂ ನಿಮ್ಮನ್ನು ಬಿಟ್ಟು ಮತ್ತೆ ಯಾರಿದ್ದಾರೆ ರೀ? ಏನು ಮಾತಾಡ್ತಿದ್ಯಾ ನೀನು? ನೀನು ಬದಲಾಗೋದಾ? ಹೌದು, ನಾನು ಬದಲಾಗಬೇಕು. ಬದಲಾಗ್ತೀನಿ. ಈಗಾಗಲೇ ಬದಲಾಗಿದ್ದೀನಿ ರೀ. ಯಾವತ್ತೂ ನಡೆದಿರೋ ಘಟನೆ ನಾನು ನೆನ್ಪು ಮಾಡಿಕೊಂಡು ಯಾಕ್ರಿ ನನ್ನನ್ನು ಕೆಟ್ಟವಳು ಅಂತಿದ್ದೀರಾ? ಒಳ್ಳೆಯವಳು ಆಗಬೇಕು ಅಂತ ಅಂದ್ಕೊಂಡವಳನ್ನ ನೀವಾಗೆ ಕೆಟ್ಟವಳನ್ನಾಗಿ ಮಾಡ್ತಿದ್ದೀರಾ. ಈ ಮನೆಯಲ್ಲಿ ಎಲ್ಲರೂ ನನಗೆ ಗೌರವ ಕೊಡ್ತಾರೆ. ಅವ್ರ ಮುಂದೆ ನನ್ನನ್ನು ಕೆಟ್ಟವಳನ್ನಾಗಿ ಮಾಡಬೇಡ್ರಿ ರೀ. ಹಾಗಿದ್ದೇನೋ ಆಗೋಯ್ತು. ಇನ್ನು ಮುಂದೆ ನಾನು ಯಾರಿಗೂ ತೊಂದರೆ ಮಾಡಲ್ಲ ರೀ, ಯಾರ ತಂಟೆಗೂ ಹೋಗಲ್ಲ ರೀ. ಪ್ಲೀಸ್ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಕ್ಷಮಿಸ್ಬಿಟ್ರಿ ರೀ. ವಾಹ್, ಎಂಥ ಗ್ರೇಟ್ ಆಕ್ಟರ್ ಶಾವರಿ ನೀನು. ನೀನು ಹೇಳಿದ ನಿಜ. ಇಷ್ಟು ವರ್ಷ ಆದರೂ ನಿನ್ನನ್ನು ಅರ್ಥ ಮಾಡ್ಕೊಳಕ್ಕಾಗಿಲ್ಲ ನನಗೆ. ನಿನ್ನ ಬುದ್ಧಿ, ನಿನ್ನ ಮನಸ್ಸು, ನೀನು ಮಾಡೋ ಪಿತೂರಿಗಳು ಕತ್ತಿಗಿಂತ ಹರಿತವಾಗಿರ್ತವೆ. ಇಷ್ಟಾದ್ಮೇಲೂ ನಾನು ನಿನ್ನ ನಂಬೇಕಾ? ಓಹ್, ನಂಬಲ್ವಾ ನೀವು? ನಾನು ಇಷ್ಟೆಲ್ಲ ಹೇಳಿದ್ರು ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಬದಲಾಗಬೇಕು ಅನ್ಕೊಂಡಿರೋರನ್ನ ಕೆಟ್ಟವಳು ಕೆಟ್ಟವಳು ಅಂತ ಹೇಳಿ ಇನ್ನೂ ಕೆಟ್ಟವಳನ್ನಾಗಿ ಮಾಡ್ತಿದ್ದೀರಾ. ಒಂದು ವೇಳೆ ನಾನು ಕೆಟ್ಟವಳಾದರೆ ಮಾತ್ರ ನೀವೆಲ್ಲ ಎಷ್ಟು ಕಷ್ಟ ಅನುಭವಿಸ್ಬೇಕಾಗತ್ತೆ ಅಂತ ಅದು ನಿಮಗೆ ಗೊತ್ತಾಗ್ತಿಲ್ಲ. 10 ನಿಮಿಷ ನಿಮ್ಮ ಅತ್ತಿಗೆ ಉಸಿರು ನಿಂತೋಗಿದ್ದಕ್ಕೆ ಇಷ್ಟೊಂದು ಹೆದರ್ಕೊಂಡ್ರಲ್ಲ. ಪರ್ಮನೆಂಟ್ ಆಗಿ ನಿಂತ್ಕೊಂಡ್ಬಿಟ್ರೆ ಏನು ಮಾಡ್ತೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.